ಹಲೋ ಫ್ರೆಂಡ್ಸ್, ನಾವಿವತ್ತು ವರ್ಗ ಸಮೀಕರಣಗಳ ಪಾಠದ ಒಂದು ಲೆಕ್ಕವನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಎರಡು ಸಂಖ್ಯೆಗಳ ಮೊತ್ತ 27 ಆಗಿದೆ ಮತ್ತು ಗುಣಲಬ್ಧ 182 ಆದರೆ ಆ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ಅಂತೇಳಿ ಪ್ರಶ್ನೆ ಕೊಟ್ಟಿದ್ದಾರೆ. ನೋಡಿ, ಎರಡು ಸಂಖ್ಯೆಗಳು ಯಾವಂತ ನಮ್ಗೆ ಗೊತ್ತಿಲ್ಲ. ಅವುಗಳ ಮೊತ್ತ ಏನಾಗಿದೆ? 27 ಆಗಿದೆ. ಅವುಗಳ ಗುಣಲಬ್ಧ 182 ಆಗಿದೆ. ಹಾಗಾದ್ರೆ ಆ ಸಂಖ್ಯೆಗಳನ್ನು ನಾವು ಈಗೇನ್ ಮಾಡಬೇಕಾಗಿದೆ? ಕಂಡುಹಿಡಿಯಬೇಕಾಗಿದೆ. ಇದನ್ನ ನಾವು ಬಹುಪದೋಕ್ತಿಯ ಒಂದು ಆದರ್ಶ ರೂಪವನ್ನು ಉಪಯೋಗಿಸಿಕೊಂಡು ಈ ಲೆಕ್ಕವನ್ನ ಬಿಡಿಸೋಣ. ನೋಡಿ, ಈಗಾಗಲೇ ನಮಗೆ ಬಹುಪದೋಕ್ತಿಯ ಒಂದು ಆದರ್ಶ ರೂಪ ಗೊತ್ತಿದೆ. ಬಹುಪದೋಕ್ತಿಯ ಆದರ್ಶ ರೂಪ ಗೊತ್ತಿದೆ. ಏನಂದ್ರೆ x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0. ಹಾಗಾದ್ರೆ ಇಲ್ಲಿ ಅಲ್ಫಾ ಮತ್ತು ಬೀಟಾಗಳು ಏನಾದವು? ಶೂನ್ಯತೆಗಳಾದವು. ಅಲ್ಫಾ ಮತ್ತು ಬೀಟಾ ಏನಾದವು? ಶೂನ್ಯತೆಗಳಾದವು. ಇದೇ ಶೂನ್ಯತೆಗಳನ್ನ ನಾವು ಆ ಸಂಖ್ಯೆಗಳು ಅಂತೇಳಿ ತಿಳ್ಕೊಂಡು ನಾವು ಈಗೇನ್ ಮಾಡೋಣ? ಆ ಲೆಕ್ಕವನ್ನ ಮಾಡೋಣ. ಹಾಗಾದ್ರೆ ಇದೇನಾಯ್ತು ನೋಡಿ, ಶೂನ್ಯತೆಗಳ ಮೊತ್ತ ಅಥವಾ ಸಂಖ್ಯೆಗಳ ಮೊತ್ತ 27 ಆಗಿದೆ. ಅದೇ ರೀತಿ ಅಲ್ಫಾ ಇಂಟು ಬೀಟಾ ಅಂದ್ರೆ ಸಂಖ್ಯೆಗಳ ಗುಣಲಬ್ಧ 182ನ ಇಲ್ಲಿ ನಾವು ಬರೀಬಹುದು. ಇವೆರಡನ್ನ ಇದರಲ್ಲಿ ತುಂಬಿ ನಾವು ಏನನ್ನ ಕಂಡುಹಿಡಿಬಹುದು? ಅವೆರಡು ಸಂಖ್ಯೆಗಳನ್ನ ಕಂಡುಹಿಡಿಬಹುದು ಅಂತೇಳಿ ಹೇಳ್ತೇವೆ. ಬಿಡಿಸೋಣವಾ? ಓಕೆ. ನೋಡಿ, x² ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಅಂದ್ರೆ ಆ ಸಂಖ್ಯೆಗಳ ಮೊತ್ತ ಎಷ್ಟಾಗಿದೆ? 27 ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ. ಅಲ್ಫಾ ಇಂಟು ಬೀಟಾ ಅಂದ್ರೆ ಆ ಸಂಖ್ಯೆಗಳ ಗುಣಲಬ್ಧ 182 ಈಕ್ವಲ್ ಟು 0 ಅಂತೇಳಿ ಬರೆಯೋಣ. ನೋಡಿ, ಈಗ ಇದೇನಾಯ್ತು? ವರ್ಗ ಸಮೀಕರಣ ರೂಪದಲ್ಲಿ ಬಂತು. ಇದನ್ನು ನಾವು ಬಿಡಿಸಬೇಕು. ಹಾಗಾದ್ರೆ x² ಅನ್ನ 182 ಗುಣಿಸಬೇಕು. ಎಷ್ಟಾಗುತ್ತೆ? 182 x² ಆಗುತ್ತೆ. ಈಗ ನೋಡಿ, ಇದನ್ನ ಯಾವ ರೀತಿಯಾಗಿ ಓಡ್ಕೋಬೇಕಂದ್ರೆ ಕೂಡಿಸಿದ್ರೆ ಕಳೆದ್ರೆ -27 ಬರಬೇಕು, ಗುಣಿಸಿದ್ರೆ 182 ಬರಬೇಕು. ಹಾಗಾದ್ರೆ ಆ ರೀತಿ ಬರುವಂತ ಸಂಖ್ಯೆಗಳು ಯಾವ ಅಂತಂದ್ರೆ 13 ಮತ್ತು 14. 14 ಎಷ್ಟಾಗುತ್ತೆ? 182 ಆಗುತ್ತೆ. ಅದೇ ರೀತಿ x² ಇದೆ, x ಇಂಟು ಎಕ್ಸ್ ಎಷ್ಟಾಗುತ್ತೆ? x² ಆಗುತ್ತೆ ಗುಣಿಸಿದ್ರೆ. ಇನ್ನ ಕೂಡಿಸಿದ್ರೆ ಕಳೆದ್ರೆ ನಮ್ಗೆ ಏನ್ ಬೇಕಾಗಿದೆ? 27 ಬೇಕಾಗಿದೆ. ಎಂತ 27? -27. ಹಾಗಾಗಿ ನಾವ್ ಇಲ್ಲಿ ಏನ್ ಮಾಡೋಣ? ಎರಡು ಕಡೆ ಮೈನಸ್ ಅನ್ನ ಬರೆಯೋಣ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 14 182 x ಇಂಟು x² ಆಯ್ತು. ಅದೇ ರೀತಿಯಲ್ಲಿ ಚಿಹ್ನೆಗಳು ಸೇಮ್ ಇದ್ದಾಗ ಕೂಡಿಸುವುದು. ಇವನ್ನೆರಡು ಕೂಡಿಸ್ಬೇಕು. 13x ಪ್ಲಸ್ 14x ಅಂದ್ರೆ 27x ಆಗುತ್ತೆ. ಚಿಹ್ನೆ ಏನಾಗುತ್ತೆ? ಸೇಮ್ ಉಳಿಯುತ್ತೆ. x² ಮೈನಸ್ 13x ಮೈನಸ್ 14x ಪ್ಲಸ್ 182 ಈಕ್ವಲ್ ಟು 0 ಅಂತೇಳಿ ಬರ್ಕೊಳ್ಳೋಣ. ಅಂದ್ರೆ ಇಲ್ಲಿ ಇವೆರಡು ಸಂಖ್ಯೆಗಳನ್ನ ಬರ್ಕೋಬೇಕು. ಈಗ ನೋಡಿ, ಇವೆರಡು ಟರ್ಮ್ನಿಂದ ಕಾಮನ್ ತಕೊಂಡ, ಇವೆರಡು ಟರ್ಮ್ನಿಂದ ಕಾಮನ್ ತಕೊ. ಇಲ್ಲಿ ಏನ್ ಕಾಮನ್ ಆಗಿದೆ? x ಕಾಮನ್ ತೆಗೆದ್ರೆ x ಮೈನಸ್ 13. ಇದರಲ್ಲಿ ಇದ್ದಂತ x ಇಲ್ಲಿ ಬಂತು. ಇಲ್ಲಿ ನೋಡಿ, ಇಲ್ಲಿ ಮೈನಸ್ ಇದೆ, ಇಲ್ಲಿ ಪ್ಲಸ್ ಇದೆ. ಹಾಗಾದ್ರೆ ಏನ್ ಮಾಡೋಣ? ಹಾಗಾದ್ರೆ ಇಲ್ಲಿ x ಇದೆಯಾ? ಇಲ್ಲ. ಹಾಗಾದ್ರೆ ಇಲ್ಲಿ ಸಂಖ್ಯೆ ಮಾತ್ರ ಇದೆ. ಇಲ್ಲಿ ಸಂಖ್ಯೆ ಮಾತ್ರ ಇರೋದ್ರಿಂದ ನಾವೀಗ ಇದನ್ನ ಏನ್ ಮಾಡೋಣ ಅಂದ್ರೆ -14x -14ನ ತಗೋಣ, ಕಾಮನ್ ತಗೋಣ. ಇಲ್ಲಿ x ಅಷ್ಟೇ ಉಳಿಯುತ್ತೆ. ಇಲ್ಲಿ ಏನು ಉಳಿಯುತ್ತೆ? x ಉಳಿಯುತ್ತೆ. ನೋಡಿ, ಇದನ್ನ ಭಾಗಿಸಬೇಕು. ಹಾಗಾದ್ರೆ ಇದರಲ್ಲಿ ಕಾಮನ್ ತೆಗೆದ್ರೆ ಏನಾಗುತ್ತೆ ಅಂದ್ರೆ -13 ಯಾಕಂದ್ರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ನೋಡಿ, ಈಕ್ವಲ್ ಟು 0. ಇಲ್ಲೂ x -13 ಇದೆ, ಇಲ್ಲೂ x -13 ಇದೆ. x -13 ಕಾಮನ್ ತೆಗೆದ್ರೆ ಇಲ್ಲಿ ಏನಿರುತ್ತೆ? x -14 ಉಳಿಯುತ್ತೆ. ಈಕ್ವಲ್ ಟು 0. ಹಾಗಾದ್ರೆ ಈಗ ಏನಾಗುತ್ತೆ? x -13 ಈಕ್ವಲ್ ಟು 0, x -14 ಈಕ್ವಲ್ ಟು 0.
ಈ ಟರ್ಮ್ ಇಸ್ ಈಕ್ವಲ್ ಟು 0, ಈ ಟರ್ಮ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಈಗ ಎಕ್ಸ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ 13 ಆ ಕಡೆ ಹೋದ್ರೆ ಪ್ಲಸ್ 13 ಆಗುತ್ತೆ. ಇಲ್ಲಿ ಈ ಎಕ್ಸ್ ಹೋದ್ರೆ ಮೈನಸ್ 14 ಆ ಕಡೆ ಹೋದ್ರೆ ಪ್ಲಸ್ 14 ಆಗುತ್ತೆ. ಹಾಗಾಗಿ ಈಗ ನಾವು ಆ ಸಂಖ್ಯೆಗಳನ್ನ ಕಂಡುಹಿಡಿದಿದ್ದೀವಿ. ಆ ಸಂಖ್ಯೆಗಳು ಯಾವುವು, 13 ಮತ್ತು 14. ಹಾಗಾದ್ರೆ ಈ ರೀತಿಯಾಗಿ ನಾವು ಈ ಲೆಕ್ಕವನ್ನ ಬಿಡಿಸ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇದು ನಮ್ಮ ಚಾನೆಲ್ನ 9ನೇ ವಿಡಿಯೋ ಆಗಿದೆ. ಅದೇ ರೀತಿಯಾಗಿ ನೀವು ಉಳಿದಂತ ವಿಡಿಯೋಗಳನ್ನ ನೋಡಿ ನಮಗೆ ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ. ನಮ್ಮ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.